ನಮಸ್ತೆ, ನಾನು ಡಾಕ್ಟರ್ ಪೃಥ್ವಿ BC. ಹೆಪಟೈಟಿಸ್ ಎ ಶಿವಮೊಗ್ಗದಲ್ಲೇ ಔಟ್ಬ್ರೇಕ್ ಇದೆ. ಈಗ ಹೆಪಟೈಟಿಸ್ ಎ ಅಂದರೆ ನೀವು ಕಾಮನ್ ಲ್ಯಾಂಗ್ವೇಜಲ್ಲಿ ಜಾಂಡೀಸ್ ಬಂದಿದೆ ಅಂತ ಕರಿತಾರಲ್ಲ, ಅದನ್ನು ಯೂಶಲಿ ನಾವು ಹೆಪಟೈಟಿಸ್ ಎ ಅಂತ ಕರಿತೀವಿ. ಇದು ಕಲುಷಿತ ನೀರಿನ ಸೇವನೆಯಿಂದ ಬರುತ್ತೆ. ಈಗ 1 ತಿಂಗಳಿಂದ ನಾವು ದಿನಕ್ಕೆ ತುಂಬ ಈ ಥರ ಹೆಪಟೈಟಿಸ್ ಎ ಪೇಷಂಟ್ಸ್ ನೋಡ್ತಾ ಇರ್ತೀವಿ. ಲಕ್ಷಣಗಳಂದರೆ ಫಸ್ಟ್ ಮೊದಲನೇ ಅಥವಾ 2ನೇ ದಿನ ಜ್ವರ ಬರುತ್ತೆ, ಆಮೇಲೆ ಊಟ ಸೇರೋದಿಲ್ಲ, ಊಟ ಕಂಡ್ರೆ ವಾಂತಿ ಬಂದಂಗೆ ಆಗುತ್ತೆ, ಕಣ್ಣು ಹಳದಿ ಆಗುತ್ತೆ ಅಥವಾ ಕೈ ಹಳದಿ ಆಗೋದು, ಜಾಂಡೀಸ್ ಥರ ಇರುತ್ತೆ. ಇದನ್ನು ನಾವು ಹೆಪಟೈಟಿಸ್ ಎ ಔಟ್ಬ್ರೇಕ್ ಅಂತ ಕರಿತೀವಿ. ಇದಕ್ಕೆ ಲಿವರ್ ಫಂಕ್ಷನ್ ಟೆಸ್ಟ್ ಅಂತ ಮಾಡಿದ್ರೆ ಅದರಲ್ಲಿ ಲಿವರ್ ಎನ್ಸೈಮ್ಸ್ ಜಾಸ್ತಿ ಆಗಿರುತ್ತೆ. ಹೆಪಟೈಟಿಸ್ ಎ ಆ್ಯಂಟಿಬಾಡಿ ಮಾಡಿಸಿದ್ರೆ ಅದು ಪಾಸಿಟಿವ್ ಬರುತ್ತೆ. ಈ ಕಾಯಿಲೆ ಹೇಗೆ ಅಂದರೆ ಇದಕ್ಕೆ ಏನೂ ಟ್ರೀಟ್ಮೆಂಟ್ ಇರಲ್ಲ. ಇದು ಅದ್ರ ಪಾಡಿಗೆ ಅದೇ ಹೇಗೆ ಬಂದಿರುತ್ತೋ ಅದೇ ಥರ ಒಂದು 10ರಿಂದ 15 ದಿವಸದಲ್ಲೇ ಅದೇ ವಾಪಸ್ ಹೋಗುತ್ತೆ. ಒಂದು ನೆನ್ಪಿಟ್ಕೋಬೇಕು, ಈ ಕಾಯಿಲೆ ಬಂದಿರೋರು ಯಾವತ್ತೂ ಈ ನಾಟಿ ಔಷಧಿ ಅಥವಾ ರೋಡ್ ಸೈಡ್ ಸಿಗುವಂಥದ್ದು ಈ ಗೆಡ್ಡೆ ಗಿಡಮೂಲಿಕೆ ಅಂಥವನ್ನ ದಯವಿಟ್ಟು ತೊಗೊಳಕ್ಕೆ ಹೋಗ್ಬಿಡಿ. ನಿಜ, ಈ ಕಾಯಿಲೆ ಯಾವ ಟ್ರೀಟ್ಮೆಂಟು ಇಲ್ಲ, ಅದ್ರ ಪಾಡಿಗೆ ಅದೇ ವಾಪಸ್ ಹೋಗುತ್ತೆ. 99% ಇದು ನಿಮಗೆ ತೊಂದರೆನ ಕೊಡೋದಿಲ್ಲ. ಏನು ಪಥ್ಯ ಅಂತ ಹೇಳಿ ಎಲ್ಲರೂ ಕೇಳ್ತಾರೆ. ನಾನ್ ವೆಜ್ ಬೇಡ, ಆಲ್ಕೋಹಾಲ್ ಬೇಡ, ಅಥವಾ ಎಣ್ಣೆಲಿ ಕರೆದಿದ್ದು ಬೇಡ. ಇದು ಬಿಟ್ಟು ಬೇರೆ ಮನೇಲಿ ಏನು ಅಡುಗೆ ಮಾಡ್ತಾರೆ, ಏನು ಬೇಕಾದ್ರೂ ತಿನ್ಬೋದು, ಬೇರೆ ಏನು ಪಥ್ಯ ಬೇಡ. ಖಂಡಿತ 10ರಿಂದ 15 ದಿವಸದಲ್ಲೇ ಈ ಕಾಯಿಲೆ ವಾಸಿ ಆಗುತ್ತೆ.